ಈಗ ಹಸಿ ಬೀಜಕ್ಕೆ 200 ರೂಪಾಯಿ ಇದ್ರೆ ನಮಗೆ ಒಣ ಬೀಜಕ್ಕೆ ಸಾಧಾರಣ ಒಂದು 800ರಿಂದ 1000ದವರೆಗೆ ಬೆಲೆ ಸಿಗ್ತಾ ಉಂಟು. ಇದನ್ನ ಈ ತರದ ಬಾಕ್ಸ್ ಅಲ್ಲಿ ಫರ್ಮೆಂಟೇಶನ್ ಗೆ ಹಾಕ್ತಾ ಇದ್ದೇನೆ. ನೇರಳೆ, ಅದು ಮೊದಲು ನೇರಳೆ ಇರ್ತದೆ, ಅಲ್ಲಿಂದ ಬ್ರೌನ್ ಕಲರಿಗೆ ಬಂದಿರಬೇಕು, ಚಾಕ್ಲೇಟ್ ಕಲರಿಗೆ ಬರಬೇಕು. ನಮಸ್ತೆ. ಯಾವುದೇ ಕೃಷಿ ಆದರೂ ಆ ಕೃಷಿ, ಆ ಬೆಳೆಯ ಮೌಲ್ಯವರ್ಧನೆ ಮಾಡಿದರೆ ಕೃಷಿಕನಿಗೆ ಖಂಡಿತವಾಗಿ ಉತ್ತಮ ಲಾಭವಿದೆ. ಅದೇ ರೀತಿ ಅದನ್ನು ತಿಳಿದುಕೊಳ್ಳಲು ನಾವಿವತ್ತು ನವೀನ್ ಕೃಷ್ಣ ಶಾಸ್ತ್ರಿ ಅವರ ಬಳಿ ಬಂದಿದ್ದೇವೆ. ಹುಣಸದ ಬಳಿ ಇವರ ತೋಟ ಇದೆ. ಕೊಕ್ಕೋವನ್ನು ಉತ್ತಮವಾಗಿ ಮಿಶ್ರ ಬೆಳೆಯಾಗಿ ಬೆಳೆಯುತ್ತಿದ್ದಾರೆ. ಅವರು ಕೊಕ್ಕೋವನ್ನು ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ. ಮೌಲ್ಯವರ್ಧನೆ ಅಂತ ಹೇಳಿದ್ರೆ ಫೈನಲ್ ಪ್ರಾಡಕ್ಟ್ ತನಕ ಅಲ್ಲ, ಚಾಕ್ಲೇಟ್ ತನಕ ಮಾಡಿ ಅಲ್ಲ, ಅದನ್ನು ಡ್ರೈ ಮಾಡಿ ಮೌಲ್ಯವರ್ಧನೆ ಮಾಡಿ ಕೊಡ್ತಾ ಇದ್ದಾರೆ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ನಾವು ಅವರ ಬಳಿಯೇ ಕೇಳೋಣ. ಕೃಷಿಯಲ್ಲಿ ನಾವು ನೇರ ಈಗ ಕೊಯ್ದ ಕೂಡಲೇ ಕೊಡೋದಕ್ಕೂ ಸಹ ಅದನ್ನು ಸ್ವಲ್ಪ ಮೌಲ್ಯವರ್ಧನೆ ಮಾಡೋದಕ್ಕೂ ಕೊಡೋದಕ್ಕೂ ತುಂಬ ವ್ಯತ್ಯಾಸ ಉಂಟು. ಅಂದರೆ ನಾವು ಕೊಕ್ಕೋ ಕೃಷಿಯಲ್ಲಿ ಹೇಳ್ಬೇಕಾದ್ರೆ ಹಸಿ ಕೊಡಬೇಕಾದ್ರೆ ವಾರಕ್ಕೊಮ್ಮೆ ಅಥವಾ 15 ದಿನಕ್ಕೊಮ್ಮೆ ಕೊಡಲೇಬೇಕು. ಅದರ ಬದಲು ನಾವು ಸ್ವಲ್ಪ ಪ್ರಯತ್ನ ಪಟ್ಟು, ಅಂದರೆ ದೊಡ್ಡ ದೊಡ್ಡ ಬ್ರಹ್ಮವಿದ್ಯೆ ಏನಲ್ಲ, ಸ್ವಲ್ಪ ಪ್ರಯತ್ನ ಪಟ್ಟು ಅದನ್ನು ಫರ್ಮೆಂಟ್ ಮಾಡಿ ಡ್ರೈ ಮಾಡಿ ಸ್ಟಾಕ್ ಇಟ್ಟು ಕೊಡುವಾಗ ನಮಗೆ ಕೊಕ್ಕೋದಲ್ಲಿ ತುಂಬ ಆದಾಯದಲ್ಲಿ ವ್ಯತ್ಯಾಸ ಬರ್ತದೆ. ಆ ಥರ ನಾವು ಈಗ ಕೊರೋನಾ ಟೈಮಿಂದ ಮತ್ತೆ ಮಾಡ್ತಾ ಇದ್ದೇವೆ. ಹೇಗೆ ಮಾಡೋದು ಅಂತ ನಿಮಗೆ ಮುಂದೆ ತೋರಿಸುವ. ಕೊಕ್ಕೋ ಹಣ್ಣನ್ನು ಕೊಯ್ದ ನಂತರ ಅದರ ಮೌಲ್ಯವರ್ಧನೆ ಸ್ಟಾರ್ಟ್ ಆಗ್ತದೆ. ಅದರ ನಂತರ ಇವರ ಪಾತ್ರ ತುಂಬಾ ಮುಖ್ಯವಾದ್ದು. ಇಲ್ಲಿ ನಾವು ನವೀನ ಕೃಷ್ಣ ಶಾಸ್ತ್ರಿ ಅವರ ಶ್ರೀಮತಿ ಅವರಿದ್ದಾರೆ, ಪ್ರಶಾಂತಿ ಹೇಳಿ ಇವರ ಹೆಸರು. ಇದರ ಎಲ್ಲ ಕೆಲಸವನ್ನು ಇವರು ನಿರ್ವಹಣೆ ಮಾಡ್ತಾರೆ. ಅವ್ರ ಹತ್ರ ನಾವು ಇದರನ್ನು ಹೇಗೆ ನಿರ್ವಹಣೆ ಮಾಡ್ತಾರೆ, ಹೇಗೆ ಮೌಲ್ಯವರ್ಧನೆ ಮಾಡ್ತಾರೆ ಅಂತ ಅವ್ರ ಹತ್ರ ಕೇಳೋಣ. ಕೊಕ್ಕೋ ಹಣ್ಣು ಇದರ ಒಳಗೆ ಈ ತರ ಬೀಜಗಳಿರ್ತದೆ. ಇದನ್ನ ಈ ತರದ ಬಾಕ್ಸ್ ಅಲ್ಲಿ ಫರ್ಮೆಂಟೇಶನ್ ಗೆ ಹಾಕ್ತಾ ಇದ್ದೇನೆ. ಇದು ಫಸ್ಟ್ 2 ದಿವಸ ಹೀಗೆ ಫುಲ್ ಕ್ಲೋಸ್ ಆದ ಬಾಕ್ಸ್ ಅಲ್ಲಿ ಹಾಕ್ತೇವೆ. ನಂತರ ಅದನ್ನ ಪಲ್ಟಿ ಮಾಡಬೇಕು. ನೆಕ್ಸ್ಟ್ ಬಾಕ್ಸ್ ಚೇಂಜ್ ಮಾಡಿ ಈ ತರ 2 ದಿವಸ ಆಗುವಾಗ ಸ್ವಲ್ಪ ಅದರ ಕಲರು ಬದಲಾಗಿರ್ತದೆ. ಈಗ ಇದನ್ನ ಪಲ್ಟಿ ಮಾಡಬೇಕು. ಮತ್ತೆ ಅದು ಅದರಲ್ಲಿ ಒಂದು 6ರಿಂದ 8 ದಿವಸ ಇದರ ಪ್ರೊಸೆಸಿಂಗ್ ಆಗ್ತದೆ. ಆ ಟೈಮಲ್ಲಿ ಒಂದು 4 ಸಲ ಬಾಕ್ಸ್ ಚೇಂಜ್ ಮಾಡಬೇಕು. ಫೈನಲ್ ಆಗುವಾಗ ಸಾಧಾರಣ ಈ ತರ ಬಂದಿರ್ತದೆ. ಅದರ ಒಳಗಿನ ಬಣ್ಣ ಕಟ್ ಮಾಡಿದಾಗ ಸ್ವಲ್ಪ ನೇರಳೆ, ಅದು ಮೊದಲು ನೇರಳೆ ಇರ್ತದೆ, ಅಲ್ಲಿಂದ ಬ್ರೌನ್ ಕಲರಿಗೆ ಬಂದಿರಬೇಕು, ಚಾಕ್ಲೇಟ್ ಕಲರಿಗೆ ಬರಬೇಕು. ಈ ಹಂತದಲ್ಲಿ ಇದನ್ನ ನಾವು ಒಣಗ್ಲಿಕ್ಕೆ ಹಾಕ್ತೇವೆ. ಈ ಪ್ರೊಸೆಸ್ ಸಾಧಾರಣ 6ರಿಂದ 8 ದಿನ ಎಲ್ಲ ತಗೊಳ್ತದೆ. ಅದು ವೆದರ್ ಎಲ್ಲವನ್ನು ಹೊಂದಿಕೊಂಡಿರ್ತದೆ. ಬೀಜದ ಕ್ವಾಲಿಟಿ ಅದರ ಮೇಲೆ ಸ್ವಲ್ಪ ವ್ಯತ್ಯಾಸ ಬರ್ತದೆ. ಆ ನಂತರ 4ರಿಂದ 5 ದಿವಸ ಒಣಗಿಸ್ಬೇಕಾಗ್ತದೆ. ನೋಡಿ, ಇದೀಗ ಹಸಿ ಕೊಕ್ಕೋ ಬೀಜವನ್ನು ಒಂದು 6 ದಿನ ಫರ್ಮೆಂಟ್ ಮಾಡಿ 6-7 ದಿನ ಒಣಗಿಸಿ ಆದಂತಹ ಒಣ ಬೀಜ. ಇದನ್ನು ನೀವು 6 ತಿಂಗಳವರೆಗೆ ಶೇಖರಣೆ ಮಾಡಿ ರೇಟ್ ಬಂದಾಗ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಕೊಡ್ಬೋದು. ಅದೇ ಹಸಿ ಬೀಜ ಆದರೆ ನೀವು ಒಡೆದ ದಿನವೇ ಕೊಡಬೇಕು. ಇದನ್ನು ನಾವು ಏನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ಡೈರೆಕ್ಟ್ ಒಂದು ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಅಗ್ರಿಮೆಂಟ್ ಮಾಡಿಕೊಂಡು ಕೊಡ್ತಾ ಇದ್ದೇವೆ. ಈಗ ಹಸಿ ಬೀಜಕ್ಕೆ 200 ರೂಪಾಯಿ ಇದ್ದರೆ ನಮಗೆ ಒಣ ಬೀಜಕ್ಕೆ ಸಾಧಾರಣ ಒಂದು 800ರಿಂದ 1000ದವರೆಗೆ ಬೆಲೆ ಸಿಗ್ತಾ ಉಂಟು. ಮತ್ತು ನಾವು ಒಂದು ಹೆಜ್ಜೆ ಮುಂದೆ ಹೋಗಿ ಈಗ ಮನೆ ಬಳಕೆ ಮಾಡುವವರಿಗೆ ಇದನ್ನು ಹುರಿದು ಸಿಪ್ಪೆ ತೆಗೆದು ಕೊಡ್ತಾ ಇದ್ದೇವೆ. ಮನೆ ಬಳಕೆ ಮಾಡುವವರಿಗೆ ಅಡ್ವಾಂಟೇಜ್ ಅಂದರೆ ಪೇಟೆಯಲ್ಲಿ ಸಿಕ್ಕುವ ಕೊಕ್ಕೋ ಪೌಡರ್ ಅಥವಾ ಕೊಕ್ಕೋ ಐಟಮ್ಗಳು ನಿಮಗೆ ಅದರಿಂದ ಬಟರ್ ತೆಗೆದ ಮೇಲೆ ಬಂದಂಥ ಬೈ ಪ್ರಾಡಕ್ಟ್ ಆಗಿರುತ್ತೆ. ಮತ್ತು ಅದಕ್ಕೆ ಆರ್ಟಿಫಿಷಿಯಲ್ ಕಲರ್ ಮಿಕ್ಸ್ ಮಾಡಿರ್ತಾರೆ, ಮತ್ತು ಫ್ಲೇವರ್ ಮಿಕ್ಸ್ ಮಾಡಿರ್ತಾರೆ. ಈಗ ಇದರಲ್ಲಿ ನಾವು ಕೊಡೋ ಪ್ರಾಡಕ್ಟಲ್ಲಿ ಏನಂದರೆ ಡೈರೆಕ್ಟ್ ರೋಸ್ಟ್ ಮಾಡಿ ಅದನ್ನು ಸಿಪ್ಪೆ ತೆಗೆದು ಕೊಡುವಂಥದ್ದು, ಕೊಕ್ಕೋ ನಿಪ್ಸ್ ಅಂತ. ಅದು ಆರೋಗ್ಯಕ್ಕೆ ಉತ್ತಮ ಮತ್ತು ಕ್ವಾಲಿಟಿಯಲ್ಲಿಯೂ ಉತ್ತಮವಾಗಿರ್ತದೆ.
ಇದು ಸಂಸ್ಕರಿಸಿ ಮಾರಾಟಕ್ಕೆ ಸಿದ್ಧವಾದಂತ ಕೊಕ್ಕೋ ಬೀಜಗಳು. ಕೊಕ್ಕೋದ ಮೌಲ್ಯವರ್ಧನೆ ಹೇಗೆ ಮಾಡಬಹುದು ಅಂತೇಳಿ ನವೀನ್ ಕೃಷ್ಣ ಶಾಸ್ತ್ರಿ ಮತ್ತೆ ಪ್ರಶಾಂತಿ ದಂಪತಿಗಳು ನಮಗೆ ತುಂಬಾ ಅಚ್ಚುಕಟ್ಟಾಗಿ ಚಂದವಾಗಿ ವಿವರಣೆ ಕೊಟ್ಟಿದ್ದಾರೆ. ಇದು ಎಲ್ಲಾ ವೀಕ್ಷಕರಿಗೂ ತುಂಬಾ ಉತ್ತಮವಾದ ಮಾಹಿತಿ ಸಿಕ್ಕಿದೆ ಅಂತ ಹೇಳಿ ತಿಳ್ಕೊಳ್ತೇನೆ. ಈ ರೀತಿಯ ಕೃಷಿ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆಗೂ ಹಂಚಿಕೊಳ್ಳಿ. ನಮಸ್ತೆ.